ಅಲ್ಲ ನನ್ನ ಹತ್ರ ಇರುತ್ತಾ ಸಾರ್ವಜನಿಕದ್ದು? ಯಾರ ಹತ್ರದ? ಸಾರ್ವಜನಿಕರದಲ್ಲ, ಕಾಂಟ್ರಾಕ್ಟರ್ ಇರ್ತಿಲ್ರಿ, ಗಂಗಾವತಿ ಡಿವಿಷನ್ ಅದು ಬಂದಿರ್ತಿಲ್ಲ ಮಾತ್ರ. ಹೆಂಗ್ ಗೊತ್ತಿರುತ್ತೆ ನನಗೆ? ಏನ್ ಗೊತ್ತಿರ್ತಲ್ಲ ಮತ್ತೆ ನೀವು ಡ್ಯೂಟಿ ಮಾಡ್ತಿರಲ್ಲ ಅಲ್ಲಿ? ಏನ್ ಮಾಡಕ್ ಇರೋದು ನೀವು ಅಲ್ಲಿ? ನೀವ್ ಕೇಳ್ಬೇಡ್ರಿ ನನ್ಗೆ. ಅಲ್ರಿ ಕೇಳಕ್ಕಲ್ಲ ನಾವು ಸಾರ್ವಜನಿಕರು ಕೇಳಕ್ ಏನಂತ ಇರಕದಾರ? ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರಲ್ಲ ನಿಮ್ಗ, ಸಾಹೇಬ್ರ ಅಂತ ಕೇಳಿದ್ರಲ್ಲ ನಿಮ್ಗ. ಅಲ್ಲಲ್ಲ ನೀವು ಅಲ್ಲ ಸಾಹೇಬ ನಾನು ಹೇಳೋದ್ ಕೇಳ್ರಿ, ನಿಮ್ ಕೇಳಕ್ ಇರೋದೇ ನೀವು ಹೇಳಕ್ ಇರೋದು, ಬೇರೆ ಅದಕ್ಕೆಲ್ಲ ಇರೋದಲ್ಲಿ ಎಲ್ಲ ಕುಂತ್ಕೊಂಡ್ ಪೇಮೆಂಟ್ ತಗೊಂತಿರಲ್ಲ, ಅದಕ್ಕಲ್ಲಿ ಇರೋದು. ಇಲ್ಲಿ ಬಿಸಿಲಲ್ಲಿ ದುಡ್ದು ಕೇಳ್ತಿರ್ತಾರ. ಪೇಮೆಂಟ್ ತಗೊಳ್ತಾ ಇರೋದು ಏನ್ರಿ? ಪೇಮೆಂಟ್ ತಗೊಳ್ ನೀವು ಎಲ್ಲ ಯಾರು ಮತ್ತೆ ಸಾರ್ವಜನಿಕರದ್ದು ಏನ್ ಸಂಸ್ಥೆ ಕೊಡ್ತಾ? ನಮ್ಮ ಹತ್ರ ದುಡ್ದು ನಿಮ್ಗೆ ಕೊಡ್ತಾರ. ಆಯ್ತು, ಯಾರಿಗಾರ ಉಲ್ಟಾ ಸೀದಾ ಮಾತಾಡ್ದಂಗ ಕಂಡಾಗ ಮಾತಾಡ್ದಂಗ ನಂಗೆ ಮಾತಾಡ್ಬೇಡ ಸಾಹೇಬ್ರ. ಯಾರಿಗೂ ನೀವ್ ಇರೋದು ಏನದಕ್ಕೆ? ನಿಮ್ಗೆ ಇರೋದು ಎದಕ್ಕೆ ಇರೋದು? ನೀವು ಬಂದೈತಾ ಫಂಡ್ ಸಿಗಲ್ಲ ಅಂತ ಕೇಳಿದ್ರೆ ಕೆಲಸ ಮಾಡಕ್ ಇರೋದು ಕಾಂಟ್ರಾಕ್ಟರ್ದು ಆಫೀಸರ್ ಕೆಲಸ ಮಾಡಕ. ಮತ್ತೆ ಯಾರಿಗೆ ಮಾತಾಡ್ಬೇಕು? ಸಾರ್ವಜನಿಕರಿಗೆ ಮಾತಾಡಕ, CM ಮಾತಾಡಕ ನಮ್ಗೆ ಅಧಿಕಾರ ಐತಿ. ನೀವೆಲ್ಲ ಏನ್ ಪುಟ್ಕೊಳಿಸಿ ಒಂದ್ ನೌಕರಿ ಮಾಡೋರು ನೀವು. ಸಾಹೇಬ ನಾನು ಹೇಳೋದು ಅರ್ಥ ಮಾಡ್ಕೋರಿಲ್ಲಿ. ನೀವೇನೋ ಮಾತಾಡ್ಬೇಡ, ನನ್ನೇನ್ ಕೇಳ್ತಿ ಅಂತ ಹೇಳ್ತಿಯಲ್ಲ, ನಿಮ್ಮಂತ ಅಧಿಕಾರಿಗಳನ್ನ CM ಕೇಳೋ ಅಧಿಕಾರ ಐತಿ ನಮ್ಗ. ಹುಚ್ಚನ್ ಮಾಡಿ ಏನ್ ಹುಚ್ಚನ್ ಮಾಡಿ ನನ್ನ ಎತ್ತಂಗ್ ಮಾತಾಡ್ತಿದಿ? ಬರ್ರಿ ನಂಗೆ ಗುಲ್ಬರ್ಗ ಕಲ್ಯ ನೋಡಪ್ಪ. ಈಗ ಆಯ್ತು, ನೀವ್ ಬಂದ್ರಿ, ಏನ್ ಮಾಡಕ್ ಆಗಲ್ಲ. ನೀವ್ ಆಫೀಸ್ ಕಿಲಿ ಹಾಕಿಸ್ ನಿನ್ಗ ಚೆನ್ನಾಗಿ ಮಾತಾಡೋದ್ ಕಲಿಬೇಕು. ಇವೆಲ್ಲ ಗಾಡಿ ನಿಮ್ಮಂತ ಆಫೀಸರ್ ದಿವಸ 100 ಮಂದಿ ನೋಡ್ತೀವಿ ನಾವು. 24 ದಿವ್ಸಕ್ಕೆ ಬಂದಿರ್ತೀರಿ, ಚಂದ ಡ್ಯೂಟಿ ಮಾಡಿ ಹೋಗ್ರಿ. ಯಾರ ಸಾರ್ವಜನಿಕರ ಸೇವೆ ಮಾಡಕ್ ಬಂದಿರೋ ಎಲ್ಲಾ ಬಿಟ್ಟು ಹೊಲ್ದಾಗ ಹೋಗಿ ಕೆಲಸ ಮಾಡಿ ಮುಂದೆ ಯಾರು ಕೇಳ್ತಾರ? ಹೌದಿಲ್ಲ? ಆಫೀಸರ್ ಆಗಿ ಮಾತಾಡೋದ್ ಕಲೀರಿ ಸಾಹೇಬ್ರೆ, ಆಫೀಸರ್ ಆಗಿ ಚೆನ್ನಾಗಿ ಮಾತಾಡೋದ್ ಕಲೀರಿ. ನಮ್ಮನ್ನ ಯಾಕೆ ಕೇಳ್ತಿರಪ್ಪ, ನಿಮ್ಮನ್ನ ಯಾಕೆ ಕೇಳ್ತಿರಪ್ಪ ಅಂದ್ರೆ ನಿಮ್ಮನ್ನ ಎದಕ್ಕೆ ಇಟ್ಟ ಸಂಬಳ ಕೊಟ್ಟು ಸರ್ಕಾರ? ಸಾರ್ವಜನಿಕರ ಕೆಲಸ ಮಾಡಕ್ ಇಟ್ಟಿರೋದು. ಇಲ್ಲ ಮತ್ತೆ ಇಲ್ಲಿ ಯಾರು ನೀನ್ ಮಾಡಿದ್ರಿ, ಮತ್ತೆ ಇನ್ನೊಬ್ಬ ಮಾಡ್ತಾರ ಇಲ್ಲಿ? ನಾನೇನ್ ಯಾವ್ದಾರು ಬೇರೆ ಡಿಪಾರ್ಟ್ಮೆಂಟ್ ಕೇಳಕತ್ತೀನಿ KSRTC ಅವರಿಗೆ. ಪೇಮೆಂಟ್ ಬಂದಿಲ್ಲ ಅಂತ ನಿಮ್ಮನ್ನ ಕೇಳೋದ್ ಬಿಟ್ಟು ಮತ್ತೆ KSRTC ಅವ್ರು ಕೇಳಕ್ಕಾಗತ್ತ? ನಾನು ಕೆಲಸ ಮಾಡ್ತಾರ ಅವ್ರಿಗೆಲ್ಲ ಕೇಳಿ ಮಾಡಿರ್ತ ಸಾಹೇಬ್ರ. ಹೊಸರು ಕುಂದ್ರಿ ಕಿಲಿ ಹಾಕಿದಾಗ ಸೀದಾ ಹಾಕಿರಿ ನೀವು. ಹೌದಿಲ್ಲ? ಮಾತಾಡೋದ್ ಕಲೀರಿ ಮೊದ್ಲ, ರೆಸ್ಪೆಕ್ಟಿವ್ ಆಗಿ ಮಾತಾಡೋದ್ ಕಲೀರಿ. ಯಾವನೊಬ್ಬ ಕಾಮನ್ ಕಾಂಟ್ರಾಕ್ಟರ್ ಮಾತಾಡಿದ್ರು ಚಂದಾಗಿ ಮಾತಾಡೋದ್ ಕಲೀರಿ. ಅಲ್ಲಿ ಕೇಳ್ರಿ, ಇವ್ರು ಕೇಳ್ರಿ, ನೆಳ ಕುಂದ್ಕೊಂಡಾಗ ಮಾತಾಡಿರಲ್ಲದು ಏನ್ ಆಗ ಪೇಮೆಂಟಿನ ಸಲುವಾಗಿ ಕೇಳ್ತಾರ. ಮತ್ತಿಲ್ಲ ಯಾವ ಕನ್ಯಾ ಕೊಡೋದು ತಗೊಳೋದು ಕೇಳ್ತಾರ ಯಾವಂಗಾರ ಅಲ್ಲಿ? ನೀವು ಮಾತಾಡ್ರಿ. ಅಲ್ಲ ನಾನು ಹೇಳೋದು ನೀವು ಚಂದಾಗಿ ಮಾತಾಡ್ರಿ. ನೀವು ಕನ್ಯಾ ತಗೊಳೋದು ಕೇಳೋದು ಮಾಡ್ತಾರ ಯಾರ? ನಿಮ್ಗೆ ಕೇಳೋದು ಬರೀ ಪೇಮೆಂಟ್ ಕೇಳ್ತಾರಂದ್ರೆ ನಿನ್ಗೇನ್ ಕೇಳದಿರ್ತ ಅದನ್ನ ಕೇಳ್ತಾರ. 100 ಜನ ನನ್ನ ಹತ್ರ ಇರುತ್ತಾ ಸಾಹೇಬ್ರ? ನಿಮ್ಮನ್ನ 100 ಜನರದ್ದು ನಿಮ್ ತಕ್ಕಿರಲ್ಲ. ಡಿವಿಷನ್ ಅದ್ ಕೇಳಿ, ಡಿವಿಷನ್ ಅದ್ ಗಂಗಾವತಿ ಡಿವಿಷನ್ ಅದ್ ಬಂದೈತೇನಪ್ಪ ಸಾಹೇಬ ಅಂತ ಕೇಳಿದೆ ನಿಮ್ಗೆ. ಗಂಗಾವತಿ ಡಿವಿಷನ್ ಅದ್ ಬಂತಾನಂತ ಕೇಳಿದೆ, ನಂದೇನು ಒಬ್ಬಂದ ಅಂತ ಪರ್ಸನಲ್ ಕೇಳಿಲ್ಲ. ಚಂದಾಗಿ ಮಾತಾಡೋದ್ ಕಲೀರಿ. ಚಂದಾಗಿ ಇಲ್ಲಪ್ಪ ಅಂದ್ರೆ ಸಸ್ಪೆಂಡ್ ಆಗಿ ಹೋದ್ರಿ ನೋಡು ಹೊಸು. ಅಯ್ಯೋ ಅವೆಲ್ಲ ಎದುರ್ಸೋದ್ ಬೇಕಾಗಿಲ್ಲ. ಇವೆಲ್ಲ ಬೇಡ ಸಾಹೇಬ್, ನಿಮ್ಮಂತ ಎದುರ್ಸೋರ್ ಬೇಕಾಗಿಲ್ಲ. ಸಣ್ಣ ನಾಯಿ ಮರಿ ಎದುರ್ಸಲ್ಲ, ನಿಮ್ಮಂತ ಎದುರ್ಸಿಗೆ ಅಡ್ಯಾಡ ದೊಡ್ಡಾಗದಲ್ಲ. ಅರ್ಥ ಮಾಡ್ಕೊಂಡು ಮಾತಾಡ್ರಿ, ಚಂದಾಗಿ ಮಾತಾಡ್ರಿ. ಚಂದಾಗಿ ಆಫೀಸರ್ ರೆಸ್ಪಾನ್ಸಿವ್ ಆಗಿ ಮಾತಾಡ್ತಿರಲ್ಲ, ಯಾವನಾರ ಮಾತಾಡ್ತಾನಂತ ತಿಳ್ಕೊಂಡ್ ಮಾತಾಡ್ಬೇಡ್ರಿ. ಹಂಗ ಇನ್ನು ಬೆಳಗಾದ್ರೆ ಬರೀ ಪೇಮೆಂಟ್ ಕೆಲಸ ಮಾಡ್ತಾರ. ಅಲ್ಲಿ ಇವ್ರು ಇಲ್ಲಿ ಕೇಳ್ತೀವಲ್ಲ, ಇವ್ರಿಗೆಲ್ಲ ಕಳ್ಸಿವ್ ನಾವು, ಅಲ್ಲಿ ಕಳ್ಸಿವ್ರಿ ಅಂತ ಹೇಳ್ತಿರ್ತಾರಲ್ಲ, ಅಲ್ಲಿ ಕೇಳ್ಬೇಕಾಗತ್ತೆ ಸಾಹೇಬ್ರ. ಬಂದಾಗ ಅವ್ರು ಮಾತಾಡಕ್ ಹೇಳ್ರಿ. ನೀವ್ ಯಾರು ಮಾತಾಡ್ತೀರಿ? ಯಾರು ಮಾತಾಡ್ಸ್ಬೇಕು? ಈಗ ಮಾತಾಡಕ್ ಹೇಳ್ರಿ. ನಿಮ್ ಅವ್ರು ಮಾತಾಡಿ ನಿಮ್ FA ಹೇಳ ನೋಡಂತ ಕೇಳಿಸ್ಲ ನಿಮ್ಗ? ನಿಮ್ FA ಹೇಳ ನೋಡ್ರಿ, ಪೇಮೆಂಟ್ ಕೇಳಂತ ಹೇಳೇನ ಅವ್ರಿಗೆ? ನಾವೇ ಕಡ್ಬಿಟ್ಕೊಂಡ್ ಕುಂದ್ರ ಅವ್ರು ಕೇಳತಾನ. ನೀವ್ ಹೆಂಗ್ ಮಾತಾಡಿದ್ರ ನಾನು ಹಂಗೆ ಮಾತಾಡ್ಬೇಕು. ನಾನು ಹಂಗ ಮಾತಾಡಕತ್ತೀನಿ ಸಾಹೇಬ್ರ. ನೀವು ಅರ್ಥ ಮಾಡ್ಕೊಡ್ರಿ, ಮಾತಾಡೋದನ್ನ ಕಲೀರಿ. ನಿಮಗ್ ಮಾತಾಡಕ್ ಕೊಟ್ರು ಸರ್ಕಾರ, ನಿಮ್ಮನ್ನ ಇಟ್ಟಿರೋದು ಸಾರ್ವಜನಿಕ ಕೆಲಸ ಮಾಡಾಕ. ಕೆಲಸ ಮಾಡ್ಬೇಕು, ಮಾತಾಡ್ಬೇಕು, ಎರಡೂ ಮಾಡ್ಬೇಕು. ಹಂಗ ಒಂದೇ ಇರಗಲ್ಲ. ಮೂಕ್ ದೇವ್ರು ಬಂದ್ ಕುಂತಾರ ಅಂತ ದೇವ್ರ ಅಂತಾರ ಅವ್ರಿಗೆ. ನೀವ್ ಮಾತಾಡಕ್ಕೆಲ್ಲ ಇಟ್ಟಿರೋದು ನಮ್ಮ ಮೂಕ್ ದೇವ್ರ ಅಂತಾರ ಅವ್ರಿಗೆ. ಮತ್ತೆ ಮಾತಾಡಿಲ್ಲ ಅಂದ್ರೆ ಮೂಕ್ ದೇವ್ರ ಅಂತಾರ. ಈಗ ಮಾತಾಡ್ರಿ. ನೀವು ನಾವ್ ಈಗ ಮಾತಾಡೋದ್ ಗೊತ್ತೈತ್ರಿ. ನೀವು ನಿಮಗ್ ಫೋನ್ ಹಚ್ಚಿದಾಗ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡೋದ್ ಕಲೀರಿ. ನಿಮಗ್ ಮಾತಾಡಿದಾಗ ನೀವು ಚಂದಾಗಿ ಮಾತಾಡೋದ್ ಕಲೀರಿ. ಗೊತ್ತಾಗ್ಬೇಕಿಲ್ಲ ನಿಮ್ಗ? ನಾನು ಮಾತಾಡೋಷ್ಟರ ಮಾತಾಡಕತ್ತೀನಿ ನಿಮ್ಗ. ನೀವು ಉಲ್ಟಾ ಮಾತಾಡಿದ್ರೆ ನಾನು ಇನ್ನೂ ಹೆಚ್ಚಿಗೆ ಮಾತಾಡ್ತೀನಿ ಉಲ್ಟಾ. ನೀವ್ ಎಷ್ಟು ಮಾತಾಡ್ತಿರೋ ಗೊತ್ತಿಲ್ಲ ನನಗ ಸಾಹೇಬ್ರ. ನೀವು ಎಷ್ಟು ಮಾತಾಡ್ತೀರ ಗೊತ್ತಿಲ್ಲ. ನಾನು ಇನ್ನೂ ಬಹಳ ರೆಸ್ಪೆಕ್ಟಿವ್ ಆಗಿ ನಿಮಗ್ ಮಾತಾಡಕತ್ತೀನಿ. ನೀವು ಅರ್ಥ ಮಾಡ್ಕೊಡ್ರಿ. ನೀವು ಇರೋದು ಸಾರ್ವಜನಿಕರ ಕೆಲಸ ಮಾಡಾಕ. ನೀವು CM ಮಾತಾಡಕೂನು ನಮಗ್ ಪ್ರಧಾನಿ ಮಾತಾಡಕೂನು ಹೋಗ್ತೈತಿ ಸಾರ್ವಜನಿಕರಿಗೆ.
ಅರ್ಥ ಮಾಡ್ಕೇರಿ ಹೇಳ್ತಿರಲ್ಲ ನನಗೇನ್ ಕೇಳ್ತೀರಿ ಅಲ್ಲೇ ಕೇಳ್ರಿ ಅಂದ್ರ ನಿಮ್ಮನ್ನ ಇಟ್ಟಿರೋದು ಎದಕ್ಕ ಲಕ್ಷ ಗಟ್ಲೆ ಪಗಾರ ಕೊಟ್ಟು ನಿಮ್ಮನ್ನ ಇಟ್ಟಿರೋದು ಎದಕ್ರಿ ನೀವು ಕೆಲಸ ಮಾಡೋದಕ್ಕೆ ಅದಿಲ್ಲ ನಿಮ್ಮನ್ನ ಇಟ್ಟಿರೋದು ನನಗೆ ಕೊಡ್ತೀನಿ ನನಗೆ ನಾವು ಮನೆಯಿಂದ ಕೊಡಕತ್ತೀವಿ ಅನ್ನೋದಕ್ಕೆ ನೀವು ದುಡಿಯಾಕತ್ತಿರೋದು ನೀವು ಮನೆಯಿಂದ ನನಗೆ ಕೊಡಲ್ಲ ನೀವು ಆಯ್ತು ನೀವು ನನಗೆ ಮನೆಯಿಂದ ಕೊಡ್ತೀರಾ ಈ ಮಾತಾಡ ಕೇಳ್ರಿ ಸಾಹೇಬ್ರೆ ನೀವು ನನಗೆ ಮನೆಯಿಂದ ಕೊಡ್ತೀರಾ ಕೊಡ್ತೀರೇನ್ರಿ ಮನೆಯಿಂದ ನೀವು ಸುಮ್ನೆ 10 ರೂಪಾಯಿ ಕೊಡೋ ಯೋಗ್ಯತೆ ಇರಲ್ಲ ಲಂಚ ತಗೊಳ್ಳಾರ ಕೆಲಸ ಮಾಡಲ್ಲ ಅಧಿಕಾರಿಗಳಲ್ಲಿ ಅದನ್ನ ನೀವು ನನಗೆ ಪೇಮೆಂಟ್ ಕೇಳ್ತೀರಲ್ಲ ಕೇಳ್ರಿ ಅದನ್ನ ನೀವು ಲಂಚ ಅವನಿಗೆ ಅವನ್ನ ಕೇಳ್ತೀವಿ ಬಿಡ್ರಿ ನಾವು ಲಂಚ ಕೊಟ್ಟೋಗ ಕೇಳ್ತೀವಿ ನೀವು ಅಧಿಕಾರಿಗಳಿದಿರಲ್ಲ ನೀವು ಲಂಚ ತಗೊಳ್ಳಾರ್ದ ಕೆಲಸ ಮಾಡಂಗಿಲ್ಲ ಅದೇ ಏನಾದ್ರು ಮತ್ತೆ ಏನಾದ್ರು ದುಡ್ಡು ಕೊಡ್ತೀನಿ ಪೇಮೆಂಟ್ ಆಗ್ತದೆ ಅಂತ ಹೇಳ್ಬೇಕಿತ್ತೆ ಏನೋ ನಿಮ್ಗ ನನ್ನ ಹತ್ರ ಯಾಕೆ ಮಾತಾಡ್ತೀರಾ ಮತ್ ನಿಮಗ್ ಮಾತಾಡ್ಬೇಕಲ್ಲ ನೀವು ಮಾತಾಡಿದವ್ರಲ್ಲ ನಮ್ಗ ಲಂಚ ಈಗ ಕೊಟ್ಟಿರೋ ಹತ್ರ ಮಾತಾಡ್ರಿ ಹೋಗ್ಲಿ ಹಂಗೆ ಅಲ್ಲ ನೀವು ಮಾತಾಡಿದಾರಲ್ಲ ನನ್ ಜೊತೆಗೆ ಹೌದಿಲ್ಲ ಇಷ್ಟೊತ್ತು ಏನೋ ಹೇಳಿದ್ರಲ್ಲ ಯಾವನ್ಗ ಲಂಚ ಕೊಟ್ಟಿತ್ತು ಅವ ಮತ್ತೆ ಲಂಚ ಕೊಟ್ಟು ಮಾತಾಡಿದ್ರ ಅಲ್ಲ ನೀವು ನಿಮ್ಗೂ ಏನಾರ ಲಂಚ ಕೊಡ್ತೀನಿ ಅಂತ ಕೇಳಿದ್ರಿ ನೀವು ಜಲ್ದಿ ಸೀದಾ ಹೇಳ್ತಿದ್ರಿ ಏನ ಯಾವನಿಗೆ ಹತ್ರ ಏನ್ ಮಾತಾಡ್ತೀರಿ ಚೆನ್ನಾಗಿ ಮಾತಾಡೋದ್ ಕಲೀರಿ ಆಫೀಸರ್ ಆಗಿ ರೆಸ್ಪಾನ್ಸ್ ಮಾಡೋದ್ ಕಲೀರಿ ಬಿಸ್ಲಾಗ ದುಡ್ದು ವರ್ಷಗಟ್ಲೆ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ.